ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಬೇಕಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಸರಿನಾ? ಆ್ಯಂಡ್ ಇವತ್ತು ಸಂಡೇ ಅಲ್ಲ ಇವತ್ತು ಒಂದು ಮಂಡೇ. ಮಿಲನ್ ಮನೇಲಿರೋದ್ರಿಂದ ನನಗೆ ವೀಕೆಂಡ್ ಥರ ಫೀಲ್ ಆಗುತ್ತೆ. ಇವತ್ತು ಸಂಡೇ ಅಲ್ವಾ, ಅಲ್ಲ ಮಂಡೇ ಅಲ್ವಾ, ಮಿಲನ್ಗೆ ಆಫೀಸ್ ಲೀವ್ ಇದೆ. ಸೊ ಲೀವ್ ಇರೋದ್ರಿಂದ ಚಿನ್ನೂ ಬಂದು 3-4 ಡೇಸ್ ಆಗಿದೆ. ಮಿಲನ್ಗೆ ಕೂಡ ಆಫೀಸ್ ಲೀವ್ ಇದೆ. ಅವನು ಎಲ್ಲೂ ಕರ್ಕೊಂಡೋಗಿಲ್ಲ ಚಿನ್ನೂ. ಆ ರೀಸನಿಂದ ಇವತ್ತು ನಾವು ಮೂವಿಗೆ ಹೋಗ್ತಾಯಿದ್ದೀವಿ. ಯಾವ ಮೂವಿ ಅಂತ ಅಂದರೆ, ಇವಾಗ ಕರ್ನಾಟಕದಲ್ಲಿರೋದು ಬಂದ್ಬಿಟ್ಟು 2 ಮೂವಿ ಟ್ರೆಂಡಿಂಗ್ ಅಲ್ವಾ. ಒಂದು ಕೃಷ್ಣ ಪ್ರಣಯ ಸಖಿ, ಇನ್ನು ಒಂದು ಭೀಮ. ಆಲ್ರೆಡಿ ನಾವು ಭೀಮ ನೋಡಿದ್ದೀವಿ ಅಂತ ನಿಮಗೆಲ್ಲ ಗೊತ್ತಿದೆ. ಈಗ ಕೃಷ್ಣ ಪ್ರಣಯ ಸಖಿ ಮೂವಿಗೆ ಹೋಗ್ತಾಯಿದ್ದೀವಿ. ನಾನು ಇವಾಗ 4 o'clock ಶೋಗಿತ್ತು. 4 o'clock ಶೋ ಬಂದ್ಬಿಟ್ಟು ಕಾರಣಾಂತದಿಂದ ಕ್ಯಾನ್ಸಲ್ ಆಯಿತು. ಸೊ ಈಗ 6:30 ಶೋಗೆ ಹೋಗ್ತಾಯಿದ್ದೀವಿ. ಮಿಲನ್ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಮುಂದೆ ಹೇಳ್ತೀನಿ. ನಾವೆಲ್ಲ ಹೋಗ್ತಿದ್ದೀವಿ, ನೀನು ಹೇಳು ನಾವೆಲ್ಲ ಹೋಗ್ತಿದ್ದೀವಿ ಅಂತ. ಚಿನ್ನೋಕ ಕೇಳು, ನಾವೆಲ್ಲ ಹೋಗ್ತಿದ್ದೀವಿ ಚಿನ್ನೋಕ ಕೇಳು. ಪಪ್ಪನ ಕೇಳು. ಜಾಸ್ತಿ ಮಾತಾಡು ಪಪ್ಪ ಅನ್ನು. ಯಾಕೆ ಕೋಪ ಮಾಡ್ಕೊಂಡಿದ್ಯಾ ನೀನು? ಹೇಳು, ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಪಪ್ಪ? ಮುಂದೆ ನೋಡು. ನೀನ್ ಮುಂದೆ ನೋಡು ಪಪ್ಪ. ನಾನು ಓಡಿಸ್ತಾ ಇರೋದು, ನೀನಾ ಕಾರ್ ಓಡಿಸ್ತಾ ಇರೋದು? ಅದ್ರ ಸ್ಟೇರಿಂಗ್ ಎಲ್ಲ ಮುಟ್ಟೋಣ. ಹೋಗ್ತಾ ಇದ್ದೀವಿ. ಹೇಳು. ಕೋಪ ಮಾಡ್ಕೊಂಡಿದ್ದೆ ಪಪ್ಪ. ತಸ್ವಿನ ಕೋಪ ಮಾಡ್ಕೊಂಡಿದ್ದಾಳ. ತಸ್ವಿಗೆ ಬಂತು ನಗು, ಬಂದ್ಬಿಡ್ತು. ನಗು ಬಂತ ತಸ್ವಿ ನಿಂಗೆ? ಬೆಲ್ಟ್ ಹಾಕ್ಬೇಕಾ? ಪಪ್ಪ ಬೆಲ್ಟು ಅದು ಸರಿಯಾಗಿ ಮಾಡಿಸಿಲ್ಲ. ಪಪ್ಪ ಬೆಲ್ಟ್ ಕಿತ್ತಾಕಿದೆ. ಪಪ್ಪ ಹಾಕೋತಾ? ಮಿಲನ್ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ನಲ್ಲ. ಆ್ಯಕ್ಚುಲಿ ಏನಕ್ಕಂದರೆ 4 o'clockಗೆ ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ರೆಡಿ ಆಗಿದ್ದು, ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದು. ಬಟ್ ಅದೇ ತಿರ್ಗಾ ಏನೇನೋ ಕೆಲಸ ಬಂದುಬಿಡ್ತು, ಲೇಟ್ ಆಗೋಯಿತು. 4 o'clock ಹೋಗೋಕ್ಕಾಗಿಲ್ಲ. ಇವಾಗ ಹೋದರೆ ಲೇಟ್ ಆಗುತ್ತೆ, ಮೂವಿ ನೋಡೋಕ್ಕೂ ಆಗೋದಿಲ್ಲ ಅಂದ್ಬಿಟ್ಟು ಸೊ ಅದು ಕ್ಯಾನ್ಸಲ್ ಆಯಿತು, ಹೋಗೋಕ್ಕಾಗಲಿಲ್ಲ. ಆ ಥರದಲ್ಲಿ ಯಾವುದಾದ್ರೂ ಶೋ ಇದೆಯಾ, ಲೈಕ್ 5 o'clockಗೆ ಯಾವುದಾದ್ರೂ ಶೋ ಇದೆಯಾ ಅಂತ ಚೆಕ್ ಮಾಡಿದ್ರಿ. ಯಾವುದೂ ಶೋ ಇರಲಿಲ್ಲ, ತುಂಬ ದೂರ ಇತ್ತು. ಶೋ 5 o'clockಗಿದೆ, ಬಟ್ ನಮಗೆ ತುಂಬ ದೂರ ಇರ್ತಿತ್ತು, ಹೋಗೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಮಿಲನ್ ಯಾವಾಗ ನೋಡಿದ್ರು ಲೇಟ್ ಮಾಡ್ತೀಯಾ, ಬೇಗ ರೆಡಿ ಆಗೋಕ್ಕಾಗಲ್ಲ ನಿನಗೆ, ಹಾಗೆ ಹೀಗೆ ಅಂತ ಬೈತಾಯಿದ್ರು. ಇದಲ್ಲ ಬೆಲ್ಟ್ ಚಪ್ಪಲ್ ಎಲ್ಲಿ? ಬೆಲ್ಟ್ ಚಪ್ಪಲ್ ಎಲ್ಲಿ? ಮನೇಲಿ ಏನು ಮಾಡ್ತೀಯ? ಇಟ್ಟೆ ಚಿನ್ನ ಹಾಕೊಂಡು ಇಸ್ಕೋ ಚಪ್ಪಲ್ನ. ಹೇಳು ಕರಿ ಚಿನ್ನ ಕರಿ. ಚಿನ್ನ ಕಲ್ಲಿದ್ದಾಳೆ ಕರಿ. ಮಕ್ಕಳಿರೋ ಮನೆ ಲೇಟ್ ಆಗೇ ಆಗುತ್ತೆ ಅಪ್ಪ.
ಏನು ಮಾಡೋಕ್ಕಾಗಲ್ಲ. ಹೋಗ್ಬೇಕಾದ್ರೆ ಮಮ್ಮ ಸೂಸು ಮಾಡಬೇಕು, ಹೋಗ್ಬೇಕಾದ್ರೆ ಅದು ಬೇಕು ಮಮ್ಮ, ಇದು ಬೇಕು ಮಮ್ಮ ಅಂತ ಕೇಳ್ತಾರೆ ಅಲ್ವಾ. ಸೊ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಷ್ಟೆ. ಆ್ಯಕ್ಚುಲಿ ಅವ್ರದ್ದು ಇಂಟೆನ್ಷನ್ ಏನು ಅಂದರೆ ಲೇಟ್ ಆದರೆ ಮನೆಗೆ ಬರಬೇಕಾದ್ರೆ ಲೇಟ್ ಆಗುತ್ತೆ ಅಂತ ಅವ್ರದ್ದು ಇಂಟೆನ್ಷನ್ ಇತ್ತು. ಸ್ವಲ್ಪ ನಾನೇ ಲೇಟ್ ಮಾಡಿದೆ ಅಂದ್ಕೊಂಡು ಸುಮ್ಮನೆ ಆದೆ, ಹೋಗಲಿ ಬಿಡು ನನ್ನದೇ ತಪ್ಪಿದೆ ಅಂತ. ಆ್ಯಂಡ್ ಕೊನೆಗೂ ನಾವು ರೀಚ್ ಆದವು. ಇವತ್ತು ನಾವು ಬಂದಿದ್ದು ಓರಿಯನ್ ಮಾಲ್ಗೆ. ಆ್ಯಕ್ಚುಲಿ ನಾವು ಲಾಸ್ಟು ಓರಿಯನ್ ಮಾಲಿಗೆ ಬಂದಾಗ ಇನ್ನೊಂದು ಬ್ರಿಗೇಡ್ ಗೇಟಲ್ಲಿ ಪಾರ್ಕಿಂಗ್ ಇದೆ ಅಲ್ಲ, ಅಲ್ಲಿ ಪಾರ್ಕಿಂಗ್ ಮಾಡಿದ್ದು. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ನಡ್ಕೊಂಡು ಬರಬೇಕಾಗುತ್ತೆ. ಏನಕ್ಕೆ ಅಲ್ಲಿ ಪಾರ್ಕಿಂಗ್ ಮಾಡಿದ್ವು ಅಂದರೆ ಸಂಡೇ ವೀಕೆಂಡ್ಸ್ ಇರುತ್ತಲ್ಲ, ಇಲ್ಲಿ ವೆಹಿಕಲ್ಸ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ನಾವು ಅಲ್ಲಿ ಪಾರ್ಕ್ ಮಾಡಿದ್ದು. ಸೊ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನಡ್ಕೊಂಡು ಬರಬೇಕು, ಲೇಟ್ ಆಗ್ಬೋದು ಅಂದ್ಬಿಟ್ಟು ಸೊ ನಾವು ಈ ಸಲ ಇಲ್ಲೇ ಪಾರ್ಕ್ ಮಾಡೋಣ ಅಂದ್ಬಿಟ್ಟು ಬಂದು ಇಲ್ಲಿ ಚೆಕ್ಕಿಂಗ್ ಎಲ್ಲ ಮುಗೀತು. ಡಾಗ್ ಕೂಡ ಚೆಕ್ ಮಾಡ್ತು. ನನ್ನ ಮಗಳು ಡಾಗ್ ನೋಡ್ಬಿಟ್ಟು ತುಂಬ ಖುಷಿಪಟ್ಲು. ಆ್ಯಕ್ಚುಲಿ ಅದನ್ನು ಮುಟ್ಟಕ್ಕೆ ಹೋದ್ಲು, ಅವ್ರು ಅಲೋ ಮಾಡಲಿಲ್ಲ ಮುಟ್ಲಿಕ್ಕೆ, ನಾವು ಸುಮ್ಮನೆ ಬಂದುಬಿಟ್ಟು ಆ್ಯಂಡ್ ಚೆಕ್ ಮಾಡಿದ್ರು. ಆ್ಯಕ್ಚುಲಿ ಇವತ್ತು ಕೂಡ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ವೆಹಿಕಲ್ಸ್ ಇರುತ್ತೆ ಅಂತ. ಇವತ್ತು ಮಂಡೇ, ಇವತ್ತು ಕೂಡ ಎಷ್ಟೊಂದು ವೆಹಿಕಲ್ಸ್ ಇತ್ತು ಗೊತ್ತಾ ಓರಿಯನ್ ಮಾಲಲ್ಲಿ. ಆ್ಯಂಡ್ ನಾವು ಒಂದು ಸ್ವಲ್ಪ ಮುಂದೆ ಬಂದು ಯಾವ್ದು ಜಾಗ ಖಾಲಿ ಇರುತ್ತೆ ಅಲ್ಲಿ ಪ್ಲೇಸ್ ಮಾಡೋಣ ಅಂದರೆ ಪಾರ್ಕ್ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಬಂದು ನನ್ನ ಕಸಿನ್ ಕೂಡ, ಮಿಲನ್ ಕಸಿನ್ ಕೂಡ ಹೇಳ್ತಿದ್ರು ಇವತ್ತು ಕೂಡ ಏನು ಇಷ್ಟೊಂದು ವೆಹಿಕಲ್ಸ್ ಇದೆ ಅಲ್ವಾ ಅಂತ ಹೇಳ್ತಿದ್ರು. ಸೊ ಪಾರ್ಕ್ ಮಾಡೋಣ ಅಂದ್ಬಿಟ್ಟು ಪಾರ್ಕಿಂಗ್ ಬಂದು ಕೈ ಕೊಡಿಸ್ತೀನಿ. ಚಿನ್ನು ಎತ್ಕೊಳ್ಳೋ ಅವಳನ್ನ. ಎಲ್ಲಿಗೆ ಹೋಗೋಣ? ಅಲ್ಲೋಗಿ ಏನು ಮಾಡೋಣ? ಹಾಂ, ಅಲ್ಲೋಗಿ ಏನು ಮಾಡೋಣ? ಪಪ್ಪನ ಕರಿ. ಪಪ್ಪ ಆಟೋ ಹೋಗ್ತಾಯಿದೆ ನೋಡಲ್ಲಿ. ಏನಕ್ಕೆ ಬಂದಿದ್ದೀವಿ? ಹಾಂ, ನಾವೇ ಪರವಾಗಿಲ್ಲ ಚಿನ್ನು. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಎಲ್ಲಿಗೆ? ಮೂವಿಗಾ? ಹೌದಾ? ಯಾವ ಮೂವಿ ನೋಡೋಕೆ ಹೋಗ್ತಾ ಇದ್ದೀವಿ? ಚಿನ್ನಮ್ಮಗೆ ಮಾತ್ರ ತುಂಬ ಖುಷಿ ಅವಳಿಗೆ ಆಚೆಗಡೆ ಬಂದರೆ. ಯಾಕಂದರೆ ನಾವು ಆಲ್ಮೋಸ್ಟ್ ಎಲ್ಲೂ ಆಚೆ ಕರ್ಕೊಂಡು ಹೋಗಲ್ಲ ಅವಳನ್ನ. ಅಂದ್ಕೊಂಡಿದ್ದೀವಿ ಇನ್ಮೇಲಿಂದ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಎಲ್ಲಾದರೂ ಆಚೆ ಕರ್ಕೊಂಡು ಹೋಗಬೇಕು, ಅವಳಿಗೂ ಚೇಂಜಸ್ ಇರುತ್ತೆ ಅಲ್ವಾ, ಎಲ್ಲಾದರೂ ಜಾಗ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅವಳಿಗಂತೂ ತುಂಬ ಖುಷಿ ಆಯಿತು ಆಚೆ ಬಂದಿದ್ದು. ಅವಳು ಓರಿಯನ್ ಮಾಲ್ಗೆ ಆ್ಯಕ್ಚುಲಿ ಲಾಸ್ಟ್ ಟೈಮು ನೈಟ್ ಬಂದಿಲ್ಲ, ಅಷ್ಟೊಂದು ಗೊತ್ತಾಗಿರಲಿಲ್ಲ. ಇವಾಗ ಇನ್ನು ನಾವು ಆ್ಯಕ್ಚುಲಿ 6:30 ಶೋ ಇದೆ ಅಲ್ವಾ, ನೋಡಿ ಎಷ್ಟು ಖುಷಿ ಪಡ್ತಿದ್ದಾಳೆ. ಅವಳಿಗೆ ಫುಲ್ ಖುಷಿಯಾಗಿ ಕ್ಲ್ಯಾಪ್ ಮಾಡ್ತಿದ್ಲು, ಅಷ್ಟೊಂದು ಖುಷಿಯಾಗಿತ್ತು ಆಚೆ ಬಂದಿದ್ದೀನಿ ಅಂತ. ಆ್ಯಂಡ್ ಅವಳನ್ನ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ, ಇನ್ಮೇಲಿಂದ ಕರ್ಕೊಂಡು ಹೋಗಬೇಕು ಅವಳನ್ನ ಆಚೆ ಅಂತ. ಅವಳಿಗೋಸ್ಕರನಾದರೂ ಆಚೆ ಹೋಗಬೇಕು, ನಮಗೋಸ್ಕರ ಅಲ್ಲ ಅಂದರೂ ಅವಳಿಗೋಸ್ಕರನಾದರೂ ಆಚೆ ಹೋಗಬೇಕು. ಮಕ್ಕಳು ಆಚೆ ಎಲ್ಲ ನೋಡಬೇಕಲ್ವಾ. ಆಟಾಡ ಕರಿ ಪಾಪುನ. ಪಾಪುನ್ ಕರ್ಕೊಂಡು ಹೋಗೋಣ ಚಿನ್ನಮ್ಮ, ಪಾಪುನ್ ಕರ್ಕೊಂಡು ಹೋಗೋಣ ಮನೆಗೆ. ಏ ಬಂಗಾರಿ, ಪಾಪುನ್ ಕರ್ಕೊಂಡು ಹೋಗೋಣ. ಕರ್ಕೊ ಪಾಪುನ, ಎತ್ಕೋ ಪಾಪುನ, ಎತ್ಕೊಂಡು ಹೋಗೋಣ.
ಬೇಕಾ ಪಾಪು? ತಸ್ವಿ ಬೇಡ ಅಂತೆ ಪಪ್ಪಾಗೆ. ಚಿನ್ನಮ್ಮ ಇಲ್ಲಿ ನೋಡಿಲಿ, ನೀನು ಬೇಡ ಅಂತೆ ಪಪ್ಪಾಗೆ. ನೀನು ಬೇಡ ಅಂತೆ. ಪಾಪು ಇದು ಮಾಡವ. ಪಾಪು ಬಾಯ್ ಮಾಡು. ಫ್ಲೈನ್ ಕಿಸ್ ಕೊಡು. ಆಚೆ ಬಂದರೆ ಅವಳು ಯಾರಾದರೂ ಫ್ರೆಂಡ್ಸ್ ಸಿಗ್ತಾರೆ. ಪಾಪ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡಿದ್ಲು ಆ್ಯಂಡ್ ನಾನು ಬಾ ಅಂತ ಕರ್ಕೊಂಡು ಬಂದೆ. ನಾನು ನಿಮ್ಗೆ ಹೇಳಿದ್ದೆ ನನ್ನ ಫೇವ್ರೆಟ್ ಪ್ಲೇಸ್ ಇದೆ ಓರ್ಜಿನ್ ಮಾಲಲ್ಲಿ ಅಂತ. ನನ್ನ ಫೇವ್ರೆಟ್ ಪ್ಲೇಸ್ ಅಂದರೆ ಇದೇನೆ. ನನಗೆ ತುಂಬ ಇಷ್ಟ ಈ ಜಾಗಕ್ಕೆ ಹೋದರೆ ಪೀಸಾಗಿರುತ್ತೆ. ಲೈಕ್ ಆ ಲೇಕು, ಫ್ರೆಶ್ ಹೇರ್ ತುಂಬ ಚೆನ್ನಾಗಿರುತ್ತೆ. ಈವನ್ ತಸ್ವಿ ಕೂಡ ತುಂಬಾ ಖುಷಿಪಟ್ಲು. ಮೀನೆಲ್ಲ ಹುಡುಕ್ತಾಯಿದ್ಲು. ಮೀನು ನೋಡು ಅಂದ್ಬಿಟ್ಟು ಮೀನಲ್ಲಿ ಆ್ಯಕ್ಚುಲಿ ಸಣ್ಣ ಮೀನುಗಳಿತ್ತು. ಆ ಮೀನೆಲ್ಲ ಹುಡುಕ್ತಾಯಿದ್ಲು. ತುಂಬಾ ಚೆನ್ನಾಗಿತ್ತು ಆ್ಯಂಡ್ ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಸಂಜೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಅವಳು ಹತ್ರ ಹೋಗ್ತಾ ಇದ್ಲು, ನೀರು ಮುಟ್ಟುತ್ತೀನಿ ಅಂತ. ಸೊ ಮುಟ್ಟೋದೆಲ್ಲ ಬೇಡ, ಬೈತಾರೆ ಅಂದ್ಬಿಟ್ಟು ಮುಟ್ಟಿಸಿರಲಿಲ್ಲ. ಅದೆಲ್ಲ ಒಂದು ಸ್ವಲ್ಪ ಆದಮೇಲೆ ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅಂದ್ಬಿಟ್ಟು ಫೋಟೋಸ್ ತೊಗೊಳಕ್ಕೆ ಬಂದು. ತಸ್ವಿ ಮಾತ್ರ ಫೋಟೋಸ್ ಆಚೆಗಡೆ ಬಂದರೆ ಅವಳು ಫೋಟೋ ಪೋಸ್ ಕೊಡೋದೇ ಇಲ್ಲ ಅಂತಾಳೆ. ಹೆಂಗೋ ಹಿಂಗೋ ಪುಸ್ಲಾಯಿಸಿ ಅವಳಿಗೆ ಸ್ವಲ್ಪ ಫೋಟೋಸ್ ತೊಗೊಬೇಕು ಅವಳ ಹತ್ರ, ಅಷ್ಟೇ. ತಗೊಳ್ಳೋದೇ ಇಲ್ಲ ಅವಳು. ವಾವ್, ಎಷ್ಟು ತುಂಬ ಚೆನ್ನಾಗಿದೆ ವೆದರ್. ಇನ್ನು ಆ್ಯಕ್ಚುಲಿ ಅಲ್ಲೇ ಹೋಗಿ 1-2 hours ಕುತ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ಮೈಂಡೆಲ್ಲ ತುಂಬ ರಿಫ್ರೆಶ್ ಆಗಿರುತ್ತೆ. ಇವಾಗ ಅವಳು ಫೋಟೋಸ್ ತೆಗ್ದಾಯ್ತಲ್ಲ, ನಾನು ಮಿಲನ್ಗೆ ಹೇಳ್ತಿದ್ದೆ ಬನ್ನಿ ನಾವು 3 ಜನ ಫೋಟೋಸ್ ತೊಗೊಳ್ಳೋಣ ಅಂದ್ಬಿಟ್ಟು. ನಾವು 3 ಜನ ಕೂಡ ಫೋಟೋಸ್ ತೊಗೋತಾ ಇದ್ವಿ. ಅವಳು ಕೂಡ ಹ್ಞೂ ಅಂತಿದ್ಲು. ಆಮೇಲೆ ಸ್ವಲ್ಪ ಓಕೆ ಅಂದ್ಬಿಟ್ಟು ಬಂದಳು ಫೋಟೋ ತೊಗೊಳಕ್ಕೆ. ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಾಳೆ ನೋಡಿ ಫೋಟೋಸ್ಗೆ. ಒಂದು ಕ್ಲಿಪ್ ಹಾಕ್ತೀನಿ ನಿಮಗೆ ಲಾಸ್ಟಲ್ಲಿ. ಆ ಕ್ಲಿಪ್ ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಬಂದಿದೆ ಅಂತ. ಅವಳು ಆಚೆ ಬಂದು ಪೋಸ್ ಕೊಟ್ಟಿದ್ದಂದರೆ ಇದಕ್ಕೆ ಮಾತ್ರನೇ. ಅವಳು ಎಲ್ಲೂ ಪೋಸ್ ಕೊಡೋದಿಲ್ಲ ಅವಳ ಕ್ಯಾಮ್ರಾದಿಗೆ. ಏನೋ ಅವಳಿಗೆ ಮೂಡಿದ್ರೆ ಮಾತ್ರ ಪೋಸ್ ಕೊಡ್ತಾಳೆ, ಇಲ್ಲ ಅಂದರೆ ತುಂಬ ಹಿಂಸೆ ಮಾಡಬೇಕು, ಬಾಚಿನಮ್ಮ ಅಂತ. ಸ್ವಲ್ಪ ಫೋಟೋಸ್ಗಳು ಸಿಕ್ತು, ಆದ್ರೂ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ ನೋಡಿ, ಚೆನ್ನಾಗಿರುತ್ತೆ. ಮಿಲನ್ ನನ್ನ ಫೋಟೋಸು, ತಸ್ವಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ರು. ನಾನು ಬನ್ನಿ ನೀವೊಂದು 2 ಫೋಟೋಸ್ ತೊಗೊಳ್ಳಿ ಅಂದ್ಬಿಟ್ಟು ನಾನು ಅವಳಿಗೆ ಮಿಲನಿಗೆ ಫೋಟೋಸ್ ತೊಗೊಳ್ಳಿ ಅಂದ್ಬಿಟ್ಟು ಕೊಡ್ತಿದ್ದೆ. ಬಟ್ ಅವಳು ತಸ್ವಿ ಮಾತ್ರ ಬಿಡ್ತಾನೆ ಇರಲಿಲ್ಲ. ಚಿನ್ನಮ್ಮ ಮಾತ್ರ ಹೋಗಿ ನಿಂತ್ಕೋತಾ ಇದ್ಲು. ಸೊ ಅವ್ರನ್ನ ಮಿಲನ್ ಪಕ್ಕಕ್ಕೆ ನಿಲ್ಲಿಸ್ಬಿಟ್ಟು ಅವ್ರಿಗೊಂದೆರಡು ಫೋಟೋಸ್ ತೆಗ್ದೆ. ಆ್ಯಂಡ್ ನೋಡ್ತಾ ಟೈಮ್ ಬಂದುಬಿಟ್ಟು 6:20 ಆಗೇ ಹೋಗ್ಬಿಟ್ಟಿದೆ. ಆ ಪ್ಲೇಸಿಂದ ಹೋಗೋದಕ್ಕೆ ಇಷ್ಟನೇ ಆಗ್ತಾಯಿರಲಿಲ್ಲ. ಮೂವಿನೇ ಬೇಡ, ಇಲ್ಲೇ ಇರ್ಬಿಡೋಣ ಅಂತ ಅನ್ನಿಸ್ತಾಯಿತ್ತು. ಅಷ್ಟೊಂದು ಚೆನ್ನಾಗಿತ್ತು. ಬಟ್ ಏನು ಮಾಡೋದು, ಮೂವಿಗೆ ಬಂದಿದ್ದೀವಿ ಅಲ್ವಾ, ಮೂವಿಗೆ ಹೋಗೋಣ ಬನ್ನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೆ. ನನಗೆ ಅಂದರೆ ಓರಿಯನ್ ಮಾಲಿಗೆ ಬಂದರೆ ನಾನು ಈ ಪ್ಲೇಸ್ ಅಂತೂ ಮಿಸ್ ಮಾಡೋದಿಲ್ಲ. ಇಲ್ಲಿ ಬಂದು ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ವಾಕ್ ಮಾಡ್ಕೊಂಡು ಹೋಗ್ತೀವಿ.
ಮೂವಿಗೆ ಲೇಟ್ ಆಯಿತು ಅಂದ್ಬಿಟ್ಟು ಬಂದು ಆ ಪ್ಲೇಸಿಂದ ಮಿಲನ್ ಬಾ ಹೋಗ್ಬೇಕಾದ್ರೆ ತಿರ್ಗಾ ಹೋಗ್ಬಿಟ್ಟು ಒಂದೆರಡು ಫೋಟೋಸ್ ತೊಗೊಂಡು ಹೋಗೋಣ, ನೈಟ್ ವ್ಯೂವು ನೋಡ್ಕೊಂಡು ಹೋಗೋಣ ಅಂತ ಅಂದರು. ಬಟ್ ಹೋಗ್ಬೇಕಾದ್ರೆ ಒಂದು ಆಗೋದಿಲ್ಲ ಅಂತ ನನಗೆ ಗೊತ್ತಿತ್ತು, ಯಾಕಂದರೆ ಆಲ್ಮೋಸ್ಟ್ 10:30 ಆಗೋಗ್ಬಿಟ್ಟಿರುತ್ತೆ ಮೂವಿ ಮುಗಿಯೋ ಅಷ್ಟೊತ್ತಿಗೆ. ಆ್ಯಂಡ್ ಸರಿ ಬನ್ನಿ ಅಂದ್ಬಿಟ್ಟು ಕರ್ಕೊಂಡು ಹೋದೆ. ತಸ್ವಿ ಮಾತ್ರ ಭಯ ಪಡ್ಕೋತಾ ಇದ್ಲು, ಮಮ್ಮ ಎಕ್ಕೋ ಮಮ್ಮ ಅಂತ ಇದ್ಲು. ನಾನು ಅವಳನ್ನ ಎತ್ಕೊಂಡೇ ಇದ್ದೆ. ಅವ್ರ ಡ್ಯಾಡಿ ಬಂದುಬಿಟ್ಟು ಇಳಿಸು ಕೆಳಗಡೆ ಅವಳು ಅಭ್ಯಾಸ ಮಾಡ್ಕೊಳ್ಳಿ ಇಳಿಸು ಅಂತ ಇದ್ದರು. ಅವಳು ಇಲ್ಲ ನಾನು ಇಳಿಯೋದಿಲ್ಲ ಮಮ್ಮ ಎಕ್ಕೋ ಅಂದ್ಬಿಟ್ಟು ಅವ್ರ ಪಪ್ಪಾಗೆ ಬಾಯ್ ಮಾಡ್ತಾಯಿದ್ಲು. ಬಾಯ್ ಪಪ್ಪ ನೀನು ಬೇಡ ಅಂತ ಇದ್ಲು. ಆ್ಯಕ್ಚುಲಿ ಇಲ್ಲಿ ನಾವು ಬುಕ್ ಮಾಡಿಲ್ಲ, ಇವತ್ತು ಟಿಕೆಟ್ ಬುಕ್ ಮಾಡಿರಲಿಲ್ಲ. ಮಂಡೇ ಅಲ್ವಾ, ಸಂಡೇ ಆಗಿದ್ದಿದ್ರೆ ಫಿಲ್ ಆಗೋಗ್ಬಿಡ್ತಿತ್ತು. ಮಂಡೇ ಆಗಿರೋದ್ರಿಂದ ನಾನು ಬುಕ್ ಮೈ ಶೋ ನೋಡಿದಾಗ ತುಂಬ ಸೀಟ್ಸ್ ಎಂಟಿ ಇತ್ತು. ಸೊ ಅಲ್ಲೇ ಹೋಗ್ಬಿಟ್ಟು ಬುಕ್ ಮಾಡ್ಕೊಳ್ಳೋಣ ಬನ್ನಿ ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಇವಳು ಕೂಡ ಮಮ್ಮ ಬೇಗ ಬಾ ಅಂತ ಕರ್ಕೊಂಡು ಹೋಗ್ತಾಯಿದ್ಲು. ಆ್ಯಂಡ್ ಅಲ್ಲಿಗೆ ಬಂದ್ವಿ. ಆ್ಯಕ್ಚುಲಿ ನಾವು ಎಲ್ಲ ಟೈಮಲ್ಲೂ ಕೂಡ ಆನ್ಲೈನಲ್ಲೇ ಬುಕ್ ಮಾಡಿಬಿಡ್ತೀವಿ. ಇವತ್ತು ಆಲ್ಮೋಸ್ಟ್ ನಾವು ಸ್ಯಾಟರ್ಡೆ ಸಂಡೇನೇ ಹೋಗೋದು. ಇವತ್ತು ಮಂಡೇ ಆಗಿರೋದ್ರಿಂದ ಅಲ್ಲಿ ಸೆಲ್ಫ್ ಬುಕ್ಕಿಂಗು ನಾವೇ ಬುಕ್ ಮಾಡ್ಕೋಬೇಕು. ಮುಂಚೆ ಆಗಿದ್ದರೆ ಅವರೇ ಬುಕ್ ಮಾಡಿ ಟಿಕೆಟ್ಸ್ ಕೊಡ್ತಾಯಿದ್ರು. ಇವಾಗ ಆ ಥರ ಎಲ್ಲ ಇಲ್ಲ, ನಾವೇ ಹೋಗಿ ಬುಕ್ ಮಾಡ್ಕೋಬೇಕು. ಮಿಲನ್ ಕ್ಯೂಯಲ್ಲಿ ನಿಂತಿದ್ರು ಬುಕ್ ಮಾಡ್ತೀನಿ ಅಂತ. ನಾನು ತಸ್ವಿ ನೋಡಿಕೊಂಡು ಅವಳು ಸ್ವಲ್ಪ ಹೊತ್ತು ಆಟಾಡ್ತಾಯಿದ್ಲು. ಅಲ್ಲೇ ಒಂದು 15 ಮಿನಿಟ್ಸ್ ಆಯಿತು, ಸ್ವಲ್ಪ ಜನ ಇದ್ದರು. ಆ್ಯಂಡ್ ಮೂವಿಗೆ ಹೋದು. ಓಕೆ, ಇಂಟರ್ವಲ್ ಬಂತು. ಸ್ವಲ್ಪ ಹಾಗೆ ಆಚೆ ಫ್ರೆಶ್ ಆಗಿಬಿಟ್ಟು ಬರೋಣ ವಾಕ್ ಮಾಡಿಕೊಂಡು ಅಂದ್ಬಿಟ್ಟು ಬಂದು. ತಸ್ವಿ ಕೂಡ ಒಂದೇ ಜಾಗದಲ್ಲಿ ಕುತ್ಕೊಳ್ಳೋದು ತುಂಬಾ ರೇರ್. ಮೂವಿಗೆ ಬಂದರೆ ಕುತ್ಕೋತಾಳೆ. ಆ್ಯಕ್ಚುಲಿ ಅದು ನಮ್ಮ ಲಕ್ ಹೇಳ್ಬೇಕಂದ್ರೆ, ಅವಳಿಗೇನಾದರೂ ಕೊಟ್ಟರೆ ಸೈಲೆಂಟಾಗಿ ತಿನ್ಕೊಂಡು ಕುತ್ಕೋತಾಳೆ. ಆ ಥರ ಎಲ್ಲ ಏನೂ ಇಲ್ಲ. ಅವ್ರ ಡ್ಯಾಡಿ ಪಾಪ್ಕಾರ್ನ್ ತೊಗೊಂಬರೋಣ ಅಂತ ಹೊರಟರು. ಪಾಪ್ಕಾರ್ನ್ ತೊಗೊಂಡು ಕೊಟ್ಟು ಮೂವಿ ಮುಗೀತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದರಲ್ಲಿ ಒಂದು ಸಾಂಗ್ ಇದೆ ಅಲ್ಲ, ಟ್ರೆಂಡಿಂಗ್ ಸಾಂಗ್ ಇದೆ ಅಲ್ಲ, ಸಖಿನೋ ಯಾವುದೋ ಒಂದು ಸಾಂಗ್ ಬರುತ್ತಲ್ಲ, ದ್ವಾಪರ. ಆ ಸಾಂಗ್ ನೋಡೋಕ್ಕೇ ಆ್ಯಕ್ಚುಲಿ ಮೂವಿಗೆ ಹೋಗ್ತಾರೆ ಅಂತ ಅಂದ್ಕೊತೀನಿ. ಏನಕಂದರೆ ಮೂವಿ ನನಗೇನೋ ಓಕೆ ಆಗಿತ್ತು. ಕಂಪೇರ್ ಟು ಭೀಮಾ ಓಕೆ ಆಗಿತ್ತು ಅಷ್ಟೇ. ಭೀಮಾ ಚೆನ್ನಾಗಿತ್ತು, ನನಗೇನೋ ಓಕೆ ಅನ್ನಿಸ್ತು ಸ್ವಲ್ಪ. ಆ್ಯಂಡ್ ಒಂದು ಸ್ವಲ್ಪ ಎಂಡಿಂಗ್ ಸರಿಯಾಗಿ ಕೊಟ್ಟಿಲ್ಲ ಅನ್ನಿಸ್ತು. ಮೂವಿ ಆಯಿತು. ಆ್ಯಕ್ಚುಲಿ ಲಾಸ್ಟ್ ಇನ್ನೊಂದ್ಸಲಿ ವಾಟರ್ ಹತ್ರ ಹೋಗ್ಬಿಟ್ಟು ಫೋಟೋಸ್ ತೊಗೊಂಬರೋಣ ಅಂತ ಅಂದಿದ್ರು. ಲೇಟಾಗಿ ಹೋಗಿತ್ತು ಅಂದ್ಬಿಟ್ಟು ಬೇಡ ಬನ್ನಿ ಹೋಗೋಣ. ಆ್ಯಕ್ಚುಲಿ ಊಟ ಬೇರೆ ಮಾಡಿರಲಿಲ್ಲ. ತಸ್ವಿಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತಂದಿದೆ, ಒಂದು ಬಿಸ್ಕೆಟ್ಸ್ ತಂದು ಕೊಟ್ಟಿದ್ದೆ ಅವಳಿಗೆ. ಅದನ್ನು ತಿಂದು ಸುಮ್ಮನೆ ಆಗಿಲ್ಲ. ಆ್ಯಂಡ್ ನೋಡಿ ಎಷ್ಟು ಖಾಲಿ ಇದೆ. ಬೇರೆ ಟೈಮಲ್ಲಿ ನೀವು ನೋಡಬೇಕು, ಅಲ್ಲಿ ಗೀಜ ಅಂತ ಇರುತ್ತೆ. ಇವಾಗ ನೋಡಿ ಎಷ್ಟು ಪೀಸಾಗಿದೆ. ಆ್ಯಂಡ್ ಎಲ್ಲ ಮುಗಿಸೋದು 10:30 ಆಯಿತು. ಹೋಗ್ಬಿಟ್ಟು ಇನ್ನೂ ಊಟ ಮಾಡಿರಲಿಲ್ಲ. ಮನೆಯಲ್ಲಿ ಏನಾದರೂ ಲೈಟಾಗೆ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಮನೆಗೆ ಹೋಗಬೇಕಾದ್ರೆ ಎಷ್ಟು ನೀಟಾಗಿ ಹೇರ್ ಸೆಟ್ ಮಾಡಿಕೊಂಡು, ಹೇರ್ ಸ್ಟ್ರೈಟ್ ಮಾಡಿಕೊಂಡು, ಹೇರ್ ಸೆಟ್ ಮಾಡ್ಕೊಂಡು ನೀಟಾಗಿ ಹೋಗ್ಬಿಡ್ತೀವಿ.
ಅದೇ ಬಂದಿದ್ದ ತಕ್ಷಣ ಆಚೆ ಹೋಗಿ ಬಂದಿದ್ದ ತಕ್ಷಣ ನೋಡಿ ಹೇರೆಲ್ಲ ಎಷ್ಟು ಮೆಸ್ಸಿ ಆಗಿದೆ. ಫುಲ್ ಹೇಗೆ ಮೆಸ್ಸಿ. ಟೈಮ್ ಬಂದುಬಿಟ್ಟು 11:45 ಆಗಿದೆ. ರೈಸ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸಾಂಬಾರು ಮಾಡಿದ್ದೆ ಮಧ್ಯಾಹ್ನ, ಅದೇ ಇತ್ತು. ಸೊ ರೈಸ್ ಸಾಂಬಾರು ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ರೈಸ್ ಮಾಡೋಕ್ಕಿಟ್ಟೆ. ತಸ್ವಿ ಬದಲು ಬಂದಿದ್ದ ತಕ್ಷಣ ಅವಳ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ಏನು ಕೆಲಸ ಅಂತ ತೋರಿಸ್ತೀನಿ ನೋಡಿ. ಅದೇ ಅವಳ ಕೆಲಸ. ಮನೇನ ಮೆಸ್ಸಿ ಮಾಡೋದೇ ಅವಳ ಕೆಲಸ. ಯಾವಾಗ ನೋಡಿದ್ರೂ ಏನಾದರೂ ತೆಗೆದು ಮೆಸ್ಸಿ ಮಾಡ್ತಾಳೆ, ಅಂಡ್ತಾಳೆ. ಇವಾಗ ನಾನು ಅದನ್ನು ಕ್ಲೀನ್ ಮಾಡಬೇಕು. ಓಕೆ ಗೈಸ್, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ, ನಾನು ಅದನ್ನು ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.